ಸ್ನೇಹಿತರೆ, ನಿಮಗೆಲ್ಲ ಮಮತಾ ಡಿಸೈನ್ಸ್ಗೆ ಸ್ವಾಗತ. ನಾನು ಮಮತಾ ಶಂಕರಿ. ಇವತ್ತು ಒಂದು ಸಿಂಪಲ್ ಸಾರಿ ಕುಚ್ಚು ಡಿಸೈನ್ ಹೇಳ್ಕೊಡ್ತಾ ಇದ್ದೀನಿ. ಇದು 1 ಗಂಟೆ ಒಳಗಡೆ ಆಗತ್ತೆ ನಿಮಗೆ ಸೀರೆಗೆ ಹಾಕೋದು. ಈಸಿ ಸಾರಿ ಕುಚ್ಚು, ಸಿಂಪಲ್ ಸಾರಿ ಕುಚ್ಚು, ಒಂದೇ ಲೇಯರು. ಆದರೆ ಹೊಸ ಡಿಸೈನ್, ಇದು ನ್ಯೂ ಡಿಸೈನು. ಸಿಂಪಲ್ ಸಾರಿಗಳಿಗೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನಿಮಗೆ ಈ ಡಿಸೈನರ್ ಸಾರಿ ಎಲ್ಲ ಇದ್ರೆ ಇದನ್ನು ಮಾಡ್ಕೋಬೋದು. ಇದು ಬ್ಲೌಸ್ ನೆಕ್ಗೂ ಇದನ್ನೇ ಉಪಯೋಗಿಸ್ಕೋಬೋದು. ನೀವು ಬ್ಲೌಸ್ ನೆಕ್ ಮಾಡೋದಾದ್ರೂ ಈ ಡಿಸೈನನ್ನು ಮಾಡ್ಕೋಬಹುದು ನೀವು. ತುಂಬ ಚೆನ್ನಾಗಿದೆ. ಇದೇ ಥರದ್ದು ನಾನು ಮೊದಲೇ ಒಂದು ಮಾಡಿದ್ದೀನಿ. ಅದರ ಲಿಂಕ್ ಕೊಡ್ತೀನಿ ನಾನು ಡಿಸ್ಕ್ರಿಪ್ಷನಲ್ಲಿ, ಮತ್ತು ಐ ಬಟನಲ್ಲಿ ಫೋಟೋನು ಕೊಡ್ತೀನಿ. ಇದಕ್ಕೆ 6 ಎಳೆ ದಾರ ಮತ್ತು 10 ನಂಬರ್ ಕ್ರೋಶೆ ಹುಕ್ಕು 0.75 mm ಇಂದು ತಗೊಂಡಿದ್ದೀನಿ. ಫಸ್ಟ್ ದಾರ ಲಾಕ್ ಮಾಡಿ ಈ ಥರ ಡಬಲ್ ಲಾಕ್ ಮಾಡಿದ್ಮೇಲೆ ಫಸ್ಟು 3 ಚೈನ್ ಮಾಡಿಕೊಂಡು ಟ್ರಿಪಲ್ ಕ್ರೋಶೆ ಇದರ ಪಕ್ಕನೇ ಮಾಡ್ತಾ ಇದ್ದೀನಿ. ಇಲ್ಲಿ ಟ್ರಿಪಲ್ ಕ್ರೋಶೆ ಮಾಡ್ತಾ ಇದ್ದೀನಿ. ಆ ಫಸ್ಟ್ ಲಾಕ್ ಮಾಡಿದ್ರ ಪಕ್ಕದಲ್ಲೇ ಮಾಡ್ತಾ ಇದ್ದೀನಿ. ಇದು ಫಸ್ಟ್ ಮಾತ್ರ ಈ ಥರ 2 ಬರುತ್ತೆ. ಈಗ ಈ ಥರ ಸ್ವಲ್ಪ ಉದ್ದ ಎಳ್ಕೊಳ್ಳಿ. ಇದನ್ನು ಹಿಂಗೆ ಇಟ್ಕೊಂಡು ಈ ಟ್ರಿಪಲ್ ಕ್ರೋಶೆಯಲ್ಲಿ ಈ ಥರ ಸಿಂಗಲ್ ಕ್ರೋಶೆಗೆ ತಂದಂಗೆ ತಂದ್ಕೊಳ್ಳಿ. ಹಿಂಗೆ ತಂದು ಅದನ್ನು ಇಲ್ಲಿ ದಾರ ತಗೊಂಬಂದು ಲಾಕ್ ಮಾಡಿ. ಸಿಂಗಲ್ ಕ್ರೋಶೆ ಮಾಡಿದಂಗೆ ಇದು ಒಂದೇ. ಈಗ ತಂದಿರೋ ದಾರಕ್ಕೆ ಲಾಕ್ ಮಾಡ್ಕೊಳ್ಳಿ. ಅದನ್ನು ಉದ್ದ ಎಳ್ಕೊಳ್ಳಿ. ಮತ್ತೆ ಹಿಂಗೆ ಇಟ್ಕೊಳ್ಳಿ. ನೋಡಿ, ಹಿಂಗೆ ಸಿಂಗಲ್ ಕ್ರೋಶೆ ಹಂಗೆ ತರ್ತೀವಿ, ಅದನ್ನು ಲಾಕ್ ಮಾಡ್ತೀವಿ, ದಾರ ತಂದು ಉದ್ದ ಎಳ್ಕೊಳ್ತೀವಿ. ಆಮೇಲೆ ಡಬಲ್ ಕ್ರೋಶೆ ಥರ ಅಲ್ಲ, ಸಿಂಗಲ್ ಕ್ರೋಶೆ ಥರ ಹಿಂಗೆ ತಂದು ಮತ್ತೆ ದಾರ ತಗೊಂಡು ಇದನ್ನು ಸೇರಿಸ್ತೀವಿ. ಈಗ ತಂದಿರೋ ದಾರನ ಮತ್ತೆ ಉದ್ದ ಎಳ್ಕೊಳ್ಳೋದು. ಹಿಂಗೆ ಇಟ್ಕೊಳ್ಳಿ ಒಂದು ಕೈಯಲ್ಲಿ. ಎಷ್ಟಾಯ್ತು ಈಗ? ಫಸ್ಟಿನ ಲೂಪ್ ಅಲ್ಲದೆ 3 ಆಯಿತು. 4 ಈ ಥರ ತರೋದು. ಈ ಥರ ಹಿಂಗೆ ಸೇರಿಸ್ಬಿಟ್ಟು ಇದು ಒಟ್ಟು 5 ಆಯಿತು. ನೋಡಿ, ಹಿಂಗೆ ಸಿಂಗಲ್ ಕ್ರೋಶೆ ಥರ ತನ್ನಿ. ಈ ತಂದಿರೋದನ್ನೇ ಹಿಂಗೆ ದಾರ ತಗೊಂಡು ಸೇರಿಸ್ಕೋಬೇಕು. ಆಮೇಲೆ ಉದ್ದಳ್ಕೋಬೇಕು. ನೋಡಿ, ಹಿಂಗೆ ತಂದು ಈ ದಾರನ ತಂದು ಈಗ ತಂದಿರೋ ದಾರನ ಸೇರಿಸ್ಕೊಳ್ಳೋದು ಅಷ್ಟೇ. ಈ ಥರ 9 ಸತಿ ತಗೊಂಬಂದಿದ್ದೀನಿ, 9 ಟೈಮ್. ಈಗ ಇದನ್ನು ಇಲ್ಲಿಂದ ದಾರ ತಗೊಂಬಂದು ಹಿಂಗೆ ಸೇರಿಸ್ಕೊಳ್ಳಿ. ಆಮೇಲೆ ಇದನ್ನು ಒಂದು ಮಾಡಿ, ಲಾಕ್ ಮಾಡಿ. ಈಗ ಒಂದು ಸ್ಮಾಲ್ ಬೀಡ್ ತಗೊಳ್ತಾ ಇದ್ದೀನಿ. ಆಮೇಲೆ ಟ್ರಿಪಲ್ ಕ್ರೋಶೆ ಮಾಡ್ಕೊಳ್ಳಿ. ಇದು ಎಲ್ಲಿಗೆ ಬರುತ್ತೆ ಅಷ್ಟು ಉದ್ದಕ್ಕೆ ಮಾಡಿಕೊಂಡು ನೋಡಿಕೊಂಡು ಅಲ್ಲಿ ಟ್ರಿಪಲ್ ಕ್ರೋಶೆ. ಹಂಗೆ ಈ ಥರ ಟ್ರಿಪಲ್ ಕ್ರೋಶೆ ಮಾಡಿಕೊಂಡು ಈಗ ಮತ್ತೆ ಉದ್ದ ಎಳ್ಕೊಳ್ಳಿ. ಈ ಥರ ಇಲ್ಲಿಂದ ಹಿಂಗೆ ದಾರ ತಗೊಂಬಂದು ಫಸ್ಟ್ ಈ ಥರ ಮಾಡಿಕೊಂಡು ಈ ದಾರನ ಇದರಲ್ಲಿ ಸೇರಿಸ್ಕೊಂಡು ಉದ್ದ ಎಳ್ಕೊಳ್ಳಿ. ಹಿಂಗೆ ಇಟ್ಕೊಳ್ಳಿ. ಇಲ್ಲಿಂದ ತಂದು ಫಸ್ಟು ಇದನ್ನು ಹಿಂಗೆ ಸೇರಿಸ್ಕೊಳ್ಳಿ, ಉದ್ದ ಎಳ್ಕೊಳ್ಳಿ. 3 ಆಯಿತು. ಈ ಥರ ಸಿಂಗಲ್ ಕ್ರೋಶೆ ಥರ ತರಬೇಕು. ದಾರ ತಗೊಂಬಂದು ಆ ಸಿಂಗಲ್ ಕ್ರೋಶೆ ಈಗ ದಾರ ತಂದದ್ದನ್ನು ತಗೊಂಡು ಈ ಥರ ಉದ್ದ ಎಳ್ಕೊಳ್ಳಿ. ಈ ಥರ ತಂದು 4 5 ಆಯಿತು. 6 7 8 9 ಈ ಥರ 9 ಸಾರಿ ಮಾಡಿಬಿಟ್ಟು ಈಗ ಇಲ್ಲಿಂದ ದಾರ ತಗೊಂಡು 9ರ ಒಳಗಡೆನೂ ತಂದು ಆಮೇಲೆ ದಾರ ತಗೊಂಡು ಲಾಕ್ ಮಾಡಿ. ಈಗ ಇನ್ನೊಂದು ಸ್ಮಾಲ್ ಬೀಡ್
ಇದು ಎಲ್ಲಿಗೆ ಬರುತ್ತೆ ಅಂತ ನೋಡ್ಕೊಂಡು ಮತ್ತೆ ಟ್ರಿಪಲ್ ಕ್ರೋಶೆ ಈ ಥರ ಮತ್ತೆ ಉದ್ದ ಎಳ್ಕೊಳ್ಳಿ. ಇಲ್ಲಿಂದ ದಾರ ತಗೊಂಡು ಫಸ್ಟ್ ಒಂದು ಮಾಡಿ ಉದ್ದ ಎಳ್ಕೊಳ್ಳಿ. 3 4 5 6 7 8 9. ಈಗ ಇಲ್ಲಿಂದ ದಾರ ತಗೊಂಡು ಈ 9ರ ಒಳಗಡೆನೂ ತನ್ನಿ ಮತ್ತೆ ಲಾಕ್ ಮಾಡಿ. ಈಗ ಈ ಥರ 3 ಆರ್ಚ್ ಮಾಡಿದ್ದೀನಿ, ಹೀಗೆ ಸ್ಮಾಲ್ ಆರ್ಚ್ಗಳು. ಈಗ 4 ಚೈನ್ ಮಾಡ್ತಾ ಇದ್ದೀನಿ. ಇದು ಕುಚ್ಚಿಗೆ ಅಂತ ಜಾಗ ಬಿಡ್ತಾ ಇದ್ದೀನಿ. ಕುಚ್ಚು ಬೇಡ ಅಂದರೆ ನೀವು ಹೀಗೆ ಕಂಟಿನ್ಯೂ ಮಾಡ್ಕೊಳ್ಳಿ. ಈಗ ಮತ್ತೆ ಟ್ರಿಪಲ್ ಕ್ರೋಶೆ ಇದು ಎಲ್ಲಿಗೆ ಬರುತ್ತೆ ಅಂತ ನೋಡ್ಕೊಂಡು ಟ್ರಿಪಲ್ ಕ್ರೋಶೆ ಮಾಡ್ಕೊಳ್ಳಿ. ಮತ್ತೆ ಈ ಥರ ಉದ್ದ ಎಳ್ಕೊಂಡು ಇಲ್ಲಿಂದ ಸಿಂಗಲ್ ಕ್ರೋಶೆ ಥರ ತಂದು 2 ನೋಡಿ ಹಿಂಗೆ ತಂದು ಹಿಂಗೆ ತಗೊಳ್ಳಿ. ಇಲ್ಲಿಂದ ದಾರ ತಂದು ಇದರ ಲೂಪ್ನ ಒಳಗಡೆ ಸೇರಿಸ್ಕೊಳ್ಳಿ, ಉದ್ದ ಎಳೀರಿ. 3 ಆಯಿತು. ಈ ಲೂಪ್ಗಳನ್ನು ಹಿಡ್ಕೊಳ್ಳಿ ಹಿಂಗೆ. ಇಲ್ಲಿಂದ ದಾರ ತಂದು ಇನ್ನೊಂದು ಉದ್ದ 4 5 6 7 8 9. ಈ ಥರ 9 ಸಾರಿ ಮಾಡಿಕೊಂಡು ಈ ದಾರ ತಗೊಂಡು 9ರ ಒಳಗಡೆನೂ ಹಾಕ್ಕೊಳ್ಳಿ. ಆಮೇಲೆ ಲಾಕ್ ಮಾಡಿ. ಈಗ ಸ್ಮಾಲ್ ಬೀಡು ಮತ್ತೆ ಅದೇ ಥರ ಎಲ್ಲಿಗೆ ಬರುತ್ತೆ ಅಂತ ನೋಡ್ಕೊಂಡು ಟ್ರಿಪಲ್ ಕ್ರೋಶೆ ಇದೇ ಥರ ಆರ್ಚ್ ಹಿಂಗೆ ಮಾಡ್ಕೊಂಡು ಬನ್ನಿ. ಮಧ್ಯದಲ್ಲಿ 4 ಚೈನು 3 ಆರ್ಚ್ಗೊಂದ್ಸರಂಗೆ ಕುಚ್ಚಿಗೆ ಬಿಟ್ಟಿದ್ದೀನಿ. ನೀವು ಕುಚ್ಚು ಬೇಡ ಅಂದರೆ ಕಂಟಿನ್ಯೂಸ್ ಆಗಿ ಮಾಡ್ಕೊಂಡು ಹೋಗಿ. ನಾನಿದು ಕುಚ್ಚು ಸೇರಿಸಿ ಮಾಡ್ತಾಯಿದ್ದೀನಿ, ತೋರಿಸ್ತೀನಿ ಪೂರ್ತಿ ಮಾಡಿ. ಕುಚ್ಚೆಲ್ಲ ಹಾಕಿ ಡಿಸೈನ್ ಕಂಪ್ಲೀಟ್ ಮಾಡಿದ್ದೀನಿ ಸ್ನೇಹಿತರೆ. ಈ ಥರ ಕಾಣಿಸುತ್ತೆ. ಇದು ತುಂಬ ಸಿಂಪಲ್ ಡಿಸೈನು, ಬೇಗ ಆಗುತ್ತೆ, 1 ಗಂಟೆ ಒಳಗಡೆ ಆಗುತ್ತೆ. ಸಿಂಪಲ್ ಸಾರಿಗಳಿಗೆ, ಡಿಸೈನ್ ಸಾರಿಗಳಿಗೆಲ್ಲ ಮಾಡ್ಕೋಬೋದು. ಬ್ಲೌಸ್ ನೆಕ್ಗೂ ಇದೇ ಡಿಸೈನ್ ಮಾಡ್ಕೋಬಹುದು ನಿಮ್ಗೆ ಬೇಕು ಅಂದರೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದೊಂದಿಗೆ ಭೇಟಿಯಾಗೋಣ. ಥ್ಯಾಂಕ್ ಯು.